ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ದೇವಮಾತೆಯ ಸ್ವರ್ಗ ಸ್ವೀಕಾರದ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಆಚರಿಸುತ್ತಿದ್ದೇವೆ. ಪ್ರಿಯರೇ, ನಿಮಗೆಲ್ಲರಿಗೂ ದೇವಮಾತೆಯ ಸ್ವರ್ಗ ಸ್ವೀಕಾರದ ಹಬ್ಬದ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ನಾವಿಂದು ಎರಡು ಭಿನ್ನ ಸ್ವಾತಂತ್ರ್ಯದ ಹಬ್ಬಗಳನ್ನು ಆಚರಿಸುತ್ತಿದ್ದೇವೆ. ರಾಷ್ಟ್ರ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಮಾತೆ ಮೇರಿಯ ಸ್ವರ್ಗ ಸ್ವೀಕೃತ ಹಬ್ಬ. ಮೊದಲನೆಯದು ರಾಜಕೀಯ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯವಾದರೆ, ಎರಡನೆಯದು ಆತ್ಮ ಶರೀರದೊಂದಿಗೆ ಸ್ವರ್ಗಕ್ಕೇರಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅನುಭವಿಸಿದ ಸಂತೋಷದ ದಿನಾಚರಣೆ. ಪ್ರಿಯರೇ, ಮಾತೆ ಮರಿಯಮ್ಮನವರ ಈ ಸ್ವರ್ಗ ಸ್ವೀಕೃತ ಹಬ್ಬ ನಮಗೆ ನೀಡುವ ಸಂದೇಶವೇನೆಂದರೆ, ನಾವೆಲ್ಲರೂ ಸ್ವರ್ಗದ ನಿವಾಸಿಗಳು. ನಾವೆಲ್ಲರೂ ಸ್ವರ್ಗದ ಆ ಮನೆಗೆ ಹಿಂದಿರುಗಲೇಬೇಕು. ಮಾತೆ ಮರಿಯಳ ಸ್ವರ್ಗ ಸ್ವೀಕೃತ ಹಬ್ಬ ಒಂದು ಭರವಸೆಯನ್ನ ಚಿಗುರಿಸುತ್ತದೆ. ನಮ್ಮ ಮನಸ್ಸನ್ನ, ಚಿತ್ತವನ್ನ, ಶಕ್ತಿಯನ್ನ ಸ್ವರ್ಗದೆಡೆಗೆ ಇಟ್ಟು ಬದುಕಲು ನಮಗೆ ಪ್ರೇರಣೆಯನ್ನ ನೀಡುತ್ತದೆ ಮತ್ತು ಯೇಸುವಿನ ಪುನರುತ್ಥಾನದಲ್ಲಿ ನಾವೆಲ್ಲರೂ ಐಕ್ಯರಾಗಲಿದ್ದೇವೆ ಎಂಬ ಸಂದೇಶವನ್ನ ಈ ಹಬ್ಬ ನಮಗೆ ನೀಡುತ್ತೆ. ಪ್ರಿಯರೇ, ಹಾಗಾಗಿ ಮಾತೆ ಮರಿಯಮ್ಮನವರ ವಿಶ್ವಾಸದ ಬದುಕು, ಆಕೆಯ ಸಮರ್ಪಣಾ ಬದುಕು, ಆಕೆಯ ಪರಿಶುದ್ಧ ಬದುಕು ನಮ್ಮ ಬದುಕಾಗಲಿ ಎಂದು ಪ್ರಾರ್ಥಿಸುತ್ತಾ, ಇಂದು ವಿಶೇಷವಾಗಿ ನಮ್ಮ ರಾಷ್ಟ್ರಕ್ಕಾಗಿಯೂ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದು ನಾವು ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತ ಹಬ್ಬವನ್ನು ಕುರಿತು ಧ್ಯಾನಿಸೋಣ. ಮೊದಲನೆಯದಾಗಿ, ಈ ಸ್ವರ್ಗಾರೋಹಣಕ್ಕೂ ಸ್ವರ್ಗ ಸ್ವೀಕೃತಕ್ಕೂ ಇರುವ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋಣ. ನಾವು ಸಾಮಾನ್ಯವಾಗಿ ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ಹಬ್ಬ ಎಂದು ಕರೆಯುತ್ತೇವೆ, ಆದರೆ ಅದನ್ನು ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತ ಹಬ್ಬ ಎಂದು ನಾವು ಕರೆಯಬೇಕು. ಕಾರಣ, ಯೇಸು ಕ್ರಿಸ್ತರು ಸ್ವರ್ಗಾರೋಹಣರಾದರೆ ಮಾತೆ ಮರಿಯಮ್ಮ ಸ್ವರ್ಗ ಸ್ವೀಕಾರಗೊಂಡರು. ಸ್ವರ್ಗಾರೋಹಣಕ್ಕೂ ಮತ್ತು ಸ್ವರ್ಗ ಸ್ವೀಕಾರಕ್ಕೂ ಬಹಳ ವ್ಯತ್ಯಾಸವುಂಟು. ಸ್ವರ್ಗಾರೋಹಣವೆಂದರೆ ಯಾರ ನೆರವಿಲ್ಲದೆ ಮೋಕ್ಷಕ್ಕೆ ಹೋಗುವುದು. ಸ್ವರ್ಗ ಸ್ವೀಕಾರವೆಂದರೆ ದೇವರ ಸಹಾಯದಿಂದ ಮೋಕ್ಷ ಸೇರುವುದು ಎಂದು ಅರ್ಥ. ಪ್ರಭು ಕ್ರಿಸ್ತ ಯಾರ ನೆರವಿಲ್ಲದೆ ತಮ್ಮ ದಿವ್ಯ ಶಕ್ತಿಯಿಂದ ಸ್ವರ್ಗಲೋಕಕ್ಕೆ ಹೇರಿ ಹೋದರು, ಸ್ವರ್ಗಾರೋಹಣರಾದರು. ಹಾಗಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಅಸೆನ್ಷನ್ ಎಂದು ಕರೆಯುತ್ತೇವೆ. ಮಾತೆ ಮರಿಯಮ್ಮ ದೇವರ ಶಕ್ತಿಯಿಂದ ಸ್ವರ್ಗಕ್ಕೆ ಎತ್ತಲ್ಪಟ್ಟರು. ಹಾಗಾಗಿ ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತ ಹಬ್ಬವನ್ನು ಅಸಂಪ್ಷನ್ ಎಂದು ನಾವು ಕರೆಯುತ್ತೇವೆ. ಪ್ರಿಯರೇ, ಮಾತೆ ಮರಿಯಮ್ಮನವರ ಮರಣದ ಕುರಿತು ಮತ್ತು ಸ್ವರ್ಗ ಸ್ವೀಕೃತದ ಕುರಿತು ಒಂದು ದಂತಕಥೆ ಇದೆ. ಈ ದಂತಕಥೆ ನಾವು ಬೈಬಲಲ್ಲಿ ಎಲ್ಲೂ ನೋಡೋದಿಲ್ಲ, ಆದರೆ ಸಾಂಪ್ರದಾಯಿಕವಾಗಿ ಈ ಕಥೆಯನ್ನು ನಾವು ಆಲಿಸುತ್ತೇವೆ. ಈ ಕಥೆ ಹೇಳುವ ವಿಷಯ ಏನೆಂದರೆ, ಮಾತೆ ಮರಿಯಮ್ಮನವರು ಅವರ ಅಂತಿಮ ದಿನಗಳು ಸನಿಹವಾದಾಗ ಎಲ್ಲ ಶಿಷ್ಯರು ಮಾತೆ ಮರಿಯಮ್ಮನವರ ಸುತ್ತ ಸೇರುತ್ತಾರೆ. ಶುಭ ಸಂದೇಶ ಧರ್ಮ ಪ್ರಚಾರ ಕಾರ್ಯದಲ್ಲಿ ನೆರವಾಗಿ ತೊಡಗಿಕೊಂಡಿದ್ದ ಎಲ್ಲ ಪ್ರೇಷಿತರು ಮಾತೆಯ ಮರಣದ ಸಂದರ್ಭದಲ್ಲಿ ಆಕೆಯ ಸನಿಹ ಬರ್ತಾರೆ. ಮಾತೆ ಮರಿಯಮ್ಮ ಅವರ ಸಮ್ಮುಖದಲ್ಲಿ ತಮ್ಮ ಪ್ರಾಣವನ್ನು ತೊರೆಯುತ್ತಾರೆ. ಮಾತೆ ಮರಿಯಮ್ಮ ಮರಣವನ್ನು ಅಪ್ಪುತ್ತಾರೆ. ತದನಂತರ ಯಹೂದ್ಯರ ಸಂಪ್ರದಾಯಕ್ಕೆ ಅನುಗುಣವಾಗಿ ಶಿಷ್ಯರು ಬೆಲೆ ಬಾಳುವ ಸುಗಂಧ ತೈಲದಿಂದ ಮರಿಯಳ ಮೃತ ದೇಹವನ್ನು ಮಣ್ಣು ಮಾಡ್ತಾರೆ. ಒಲಿವ್ ಮರಗಳ ತೋಪಿನಲ್ಲಿ, ಆ ತೋಪಿನ ಮಧ್ಯದಲ್ಲಿ ಮೃತ ದೇಹವನ್ನು ಅಡಕ ಮಾಡಿ ಪ್ರೇಷಿತರು ಪುನಃ ತಮ್ಮ ಮನೆಗೆ ಹಿಂದಿರುಗುತ್ತಾರೆ.
ಆ ಸಂದರ್ಭದಲ್ಲಿ ಸಂತ ತೋಮಸರು ಅಲ್ಲಿ ಇರಲಿಲ್ಲ. ತಡವಾಗಿ ಬಂದ ಸಂತ ತೋಮಸರು ನಾನು ಮಾತೆ ಮರಿಯಮ್ಮನವರ ದೇಹವನ್ನು ನೋಡಬೇಕು ಎಂದು ಹಠಕ್ಕೆ ಬೀಳುತ್ತಾರೆ. ಸಂತ ತೋಮಸರ ಹಠದಿಂದ ಶಿಷ್ಯರು ಪುನಃ ಸಮಾಧಿಯ ಬಳಿ ಬರ್ತಾರೆ. ಸಮಾಧಿಯನ್ನು ತೆರೆದು ನೋಡ್ತಾರೆ. ಸಮಾಧಿಯನ್ನು ತೆರೆದು ನೋಡಿದಾಗ ಶಿಷ್ಯರಿಗೆ ಒಂದು ಆಶ್ಚರ್ಯ ಕಾದಿತು. ಭಯಭೀತರಾದ ಶಿಷ್ಯರು ಪರಸ್ಪರ ಅನುಮಾನ ದೃಷ್ಟಿಯಿಂದ ನೋಡುತ್ತಿರಲು ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಯಾವ ಗರ್ಭದಲ್ಲಿ ಮಾನವ ರೂಪ ಪಡೆದನೋ ಆ ದೇಹವನ್ನು ಮಣ್ಣಾಗಲು ದೇವರು ಬಿಡುವರೆ. ಯಾವ ಗರ್ಭದಲ್ಲಿ ಮಾನವ ರೂಪ ಪಡೆದನೋ ದೇವರು ಆ ದೇಹವನ್ನು ಮಣ್ಣಾಗಲು ಬಿಡುವರೆ ಎಂದು. ಹಾಗಾಗಿ ಶಿಷ್ಯರು ಸಮಾಧಿಯನ್ನು ತೆರೆದು ನೋಡಿದಾಗ ಅಲ್ಲಿ ಮಾತೆಯ ದೇಹ ಇರಲಿಲ್ಲ. ಹಾಗಾಗಿ ಮಾತೆ ಮರಿಯಮ್ಮ ಸ್ವರ್ಗ ಸ್ವೀಕೃತರಾದರು ಎಂಬ ವಿಶ್ವಾಸ ಅಂದಿನಿಂದಲೇ ಪ್ರಾರಂಭ ಆಗುತ್ತೆ ಪ್ರಿಯರೇ. ಮತ್ತು ಸ್ವರ್ಗ ಸ್ವೀಕೃತದ ಬಗ್ಗೆ ಕುರಿತು ಕೆಲವು ಸಂತರು ಈ ರೀತಿ ಹೇಳ್ತಾರೆ. ಮುಖ್ಯವಾಗಿ ಸಂತ ಅಗಸ್ಟಿನರು ಈ ರೀತಿ ಬರೀತಾರೆ. ದೇವಪುತ್ರ ಯೇಸು ಕ್ರಿಸ್ತರಿಗೆ ಜನ್ಮ ಕೊಟ್ಟ ದೇಹವನ್ನು ಹುಳುಗಳಿಗೆ ಆಹಾರವಾಗಲು ಧೂಳಲ್ಲಿ ಧೂಳಾಗಲು ದೇವರು ಹೇಗೆ ತಾನೇ ಬಿಡುವರು? ಖಂಡಿತವಾಗಿಯೂ ದೇವರು ಅದಕ್ಕೆ ಆಸ್ಪದ ನೀಡುವುದಿಲ್ಲ. ಮಾತೆ ಮರಿಯಮ್ಮನವರ ದೇಹವನ್ನು ನಾಶವಾಗಲು ಬಿಡುವುದಿಲ್ಲ. ಅವರು ದೇವರ ಮಂಜೂಷದ ಪೆಟ್ಟಿಗೆ ಎಂದು ಸಂತ ಅಗಸ್ಟಿನರು ಬರೆಯುತ್ತಾರೆ. ಮತ್ತು ಪ್ರಿಯರೇ, ಧರ್ಮಸಭೆಯಲ್ಲಿ ಪ್ರಾರಂಭದಿಂದಲೂ ಬೆಳೆದು ಬಂದ ನಂಬಿಕೆ ಮಾತೆ ಮರಿಯಮ್ಮ ಸ್ವರ್ಗಕ್ಕೆ ಹೋದರು ಎಂದು. ಕ್ರಿಸ್ತಶಕ 451 ಜರುಗಿದ ಈ ಒಂದು ಸಭೆಯಲ್ಲಿ, ಚಾಲ್ಸಡನ್ ಸಭೆಯಲ್ಲಿ, ಮಾತೆ ಮರಿಯಮ್ಮನವರ ಅವಶೇಷಗಳನ್ನು ಕಾನ್ಸ್ಟಂಟಿನೋಪಲ್ಗೆ ವರ್ಗಾಯಿಸಬೇಕೆಂದು ಜೆರುಸಲೇಮ್ ನಗರದ ಧರ್ಮಾಧ್ಯಕ್ಷರಿಗೆ ಆದೇಶ ಬರುತ್ತೆ. ಅದಕ್ಕೆ ಜೆರುಸಲೇಮಿನ ಬಿಷಪ್ಗಳು ಪ್ರತ್ಯುತ್ತರಿಸುತ್ತಾ, ಸುತ್ತುವರೆದು ನಿಂತಿದ್ದ ಅಪೊಸ್ತಲರ ಸಮ್ಮುಖದಲ್ಲಿ ಮರಿಯಳು ಸಾವನ್ನ ಅಪ್ಪಿದರು. ಸ್ವತಃ ಪ್ರೇಷಿತರು ಆಕೆಯ ಪಾರ್ಥಿವ ಶರೀರವನ್ನು ಅಡಕ ಮಾಡಿದರು. ಆದರೆ ಕೆಲ ಕಾಲ ನಂತರ ಸಮಾಧಿಯನ್ನು ತೆರೆದು ನೋಡಿದಾಗ ಅದು ಬರಿದಾಗಿತ್ತು. ಆದುದರಿಂದ ಪ್ರೇಷಿತರು ಮರಿಯಳ ದೇಹಾತ್ಮಗಳು ಮೋಕ್ಷಕ್ಕೆ ಸ್ವೀಕಾರಗೊಂಡಿವೆ ಎಂಬ ವಿಶ್ವಾಸಭರಿತ ನಿರ್ಣಯಕ್ಕೆ ಬಂದಿರುವರು ಎಂದು. ಅಂದರೆ ಈ ಸಭೆ ಕೂಡ ನಮಗೆ ಹೇಳುವುದು ಏನೆಂದರೆ ಮಾತೆ ಮರಿಯಮ್ಮನವರ ಸಮಾಧಿ ಬರಿದಾಗಿತ್ತು, ಆಕೆ ಸ್ವರ್ಗ ಸ್ವೀಕೃತಳಾದಳು ಎಂದು. ಮತ್ತು ಪ್ರಿಯರೇ, ಧರ್ಮಸಭೆ ನಮಗೆ ಇಂದು ಅಧಿಕೃತವಾಗಿ ಮಾತೆ ಮರಿಯಮ್ಮನವರ ಮರಣದ ಕುರಿತು, ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತದ ಕುರಿತು ನಮಗೆ ಹೇಳುವ ಅಂಶವಾದರೂ ಏನು? ಪ್ರಿಯರೇ, ಕ್ಯಾಟಗಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ 966 ನಮಗೆ ತಿಳಿಸುವುದೇನೆಂದರೆ, ಅಸಂಪ್ಷನ್ ಇಸ್ ದ ಫೀಸ್ಟ್ ಆಫ್ ಮೇರಿಸ್ ಟೋಟಲ್ ಲಿಬರೇಷನ್ ಫ್ರಮ್ ಡೆತ್ ಆ್ಯಂಡ್ ಡಿಕೆ, ದ ಕಾನ್ಸಿಕ್ವೆನ್ಸಸ್ ಆಫ್ ಒರಿಜಿನಲ್ ಸಿನ್ ಎಂದು ಹೇಳುತ್ತೆ. ಸ್ವರ್ಗ ಸ್ವೀಕೃತ ಹಬ್ಬ ಮಾತೆ ಮರಿಯಮ್ಮನವರ ಸಂಪೂರ್ಣ ಬಿಡುಗಡೆ, ಸಾವಿನಿಂದ, ದೇಹ ನಾಶದಿಂದ ಸಂಪೂರ್ಣವಾದ ಬಿಡುಗಡೆ. ಜನ್ಮ ಪಾಪದಿಂದ ನಾವೆಲ್ಲರೂ ಸಾಯ್ತೇವೆ ಮತ್ತು ಸಾವಿನಿಂದ ನಮ್ಮ ದೇಹ ನಾಶವಾಗುತ್ತೆ. ಆದರೆ ಮಾತೆ ಮರಿಯಮ್ಮ ಜನ್ಮ ಪಾಪವಿಲ್ಲದೆ ಜನಿಸಿದವರು ಎಂಬ ಅಂಶವನ್ನು ಕಥೋಲಿಕ ಧರ್ಮಸಭೆ ನಮಗೆ ಇಂದು ನೆನಪಿಸುತ್ತೆ. ಮತ್ತು 1950 ನವೆಂಬರ್ 1 ಆಗಿನ ಜಗದ್ಗುರುಳಾಗಿದ್ದ ಪಯಸ್ ದ 12ನೇ ಭಕ್ತಿನಾಥರು ಅಸಂಪ್ಷನ್, ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತದ ಕುರಿತು ಒಂದು ಅಧಿಕೃತ ಘೋಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅಸಂಪ್ಷನ್ ಇಟ್ಸ್ ಎ ಡಾಗ್ಮಾ. ಇದು ಕಥೋಲಿಕ ಧರ್ಮಸಭೆಯ ಅಧಿಕೃತ ಘೋಷಣೆ. ಈ ಘೋಷಣೆಯ ಪ್ರಕಾರ ಮಾತೆ ಮರಿಯಮ್ಮ ತಮ್ಮ ಮರಣದ ನಂತರ ದೇವರು ಆಕೆಯನ್ನು ಸ್ವರ್ಗಕ್ಕೆ ಕರೆದೊಯ್ದರು ಎಂಬ ಅಧಿಕೃತವಾಗಿ ಸತ್ಯವನ್ನು ಅವರು ಘೋಷಿಸುತ್ತಾರೆ. ಮತ್ತು ಶತಮಾನಗಳಿಂದ ಬೆಳೆದು ಬಂದ ವಿಶ್ವಾಸ ಇದು. ಆದಿ ಧರ್ಮಸಭೆ ಇದರಲ್ಲಿ ವಿಶ್ವಾಸವನ್ನು ಹೊಂದಿದರು. ಕ್ರಿಸ್ತ ಶಕ 325 ನೈಸಿಯ ಪರಿಷತ್ ಇದರ ಕುರಿತು ಮಾತಾಡ್ತಾರೆ. ಮತ್ತು 457 ಜೆರುಸಲೇಮಿನ ಎಲ್ಲ ಜಗದ್ಗುರುಗಳು ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕೃತದ ಕುರಿತು ಮಾತಾಡ್ತಾರೆ.
ಈ 2 ಸಭೆಗಳ 12ನೇ ಭಕ್ತಿನಾಥರು ನೀಡುವ 4 ಮುಖ್ಯ ಕಾರಣಗಳು ಈ ರೀತಿ ಇದೆ ಪ್ರಿಯರೇ. ಏತಕ್ಕೆ ಮಾತೆ ಮರಿಯಮ್ಮ ಸ್ವರ್ಗ ಸ್ವೀಕೃತರಾದರು ಎಂಬುದಕ್ಕೆ ಅವರು ನೀಡುವ 4 ಪ್ರಮುಖ ಕಾರಣಗಳು. ಮೊದಲನೇದಾಗಿ, ಜನ್ಮ ಪಾಪದ ಪ್ರಯುಕ್ತ ನಮ್ಮ ದೇಹ ಮರಣದಿಂದ ನಾಶವಾಗುತ್ತೆ. ಆದರೆ ಮಾತೆ ಮರಿಯಮ್ಮ ಜನ್ಮ ಪಾಪವಿಲ್ಲದೆ ಜನಿಸಿದವರು ಮತ್ತು ಪಾಪವಿಲ್ಲದೆ ಆಕೆ ಜೀವಿಸಿದಳು ಎಂದು. ಎರಡನೇದಾಗಿ ಅವರು ನೀಡುವ ಕಾರಣ, ಮೇರಿ ವಾಸ್ ಗಿವನ್ ದ ಫುಲ್ನೆಸ್ ಆಫ್ ಗ್ರೇಸ್. ಗಬ್ರಿಯಲ್ ದೇವದೂತ ಆಕೆಯನ್ನು ಸಂಬೋಧಿಸಿದು, ನಮೋ ಮರಿಯ ಪ್ರಸಾದ ಪೂರ್ಣೆಯೇ ಎಂದು. ಆಕೆ ನಿಷ್ಕಳಂಕಳು, ಪರಿಶುದ್ಧಳು. ಹಾಗಾಗಿ ಪರಿಶುದ್ಧರಾಗಿ ಇರಬೇಕಾದವರು ಇರುವ ಸ್ಥಳವೆಂದರೆ ಅದು ಸ್ವರ್ಗ. ಹೆವೆನ್ ಇಸ್ ದ ಪ್ರಾಪರ್ ಪ್ಲೇಸ್ ಫಾರ್ ದಿ ಸಿನ್ಲೆಸ್ ಮದರ್ ಆಫ್ ಜೀಸಸ್ ಎಂದು ಅವರು ನುಡಿಯುತ್ತಾರೆ. ಮತ್ತು ಮೂರನೇದಾಗಿ ಅವರು ನೀಡುವ ಕಾರಣವೇನೆಂದರೆ, ಮೇರಿ ವಾಸ್ ಅವರ್ ಕೋ ರೆಡೀಮರ್. ಮಾತೆ ಮರಿಯಮ್ಮ ಸಹ ವಿಮೋಚಕಿ. ಕ್ರಿಸ್ತ ನಮ್ಮ ವಿಮೋಚಕರಾದರೆ ಮಾತೆ ಮರಿಯಮ್ಮ ಸಹ ವಿಮೋಚಕಿ. ಹಾಗಾಗಿ ಆಕೆ ಇರಬೇಕಾದ ಸ್ಥಳ, ಆಕೆಯ ಪುತ್ರ ಇರುವ ಸ್ಥಳ ಸ್ವರ್ಗ ಎಂದು ತಿಳಿಸ್ತಾರೆ. ಮತ್ತು 4ನೇದಾಗಿ ಅವರು ನೀಡುವ ಕಾರಣ ಈ ರೀತಿ ಇದೆ. ನಾವು ಬೈಬಲ್ನಲ್ಲಿ ನೋಡ್ತೇವೆ ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಎಲಿಯ ಪ್ರವಾದಿ, 2ನೇ ಅರಸರುಗಳ ಗ್ರಂಥ ಅಧ್ಯಾಯ 2ರಲ್ಲಿ ನಾವು ನೋಡ್ತೇವೆ, ಎಲಿಯನು ಸುಂಟರ ಗಾಳಿಯಲ್ಲಿ ಪರಲೋಕಕ್ಕೆ ಹೋಗ್ತಾನೆ. ಮತ್ತು ಆದಿಕಾಂಡ ಅಧ್ಯಾಯ 5 ವಾಕ್ಯ 24ರಲ್ಲಿ ಹನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದು ಹೋಗುತ್ತಾ ಇದ್ದಾಗ ದೇವರು ಅವನನ್ನು ಕರೆದುಕೊಂಡ ಕಾರಣ ಆತ ಕಣ್ಮರೆಯಾದ. ಹನೋಕ ಮತ್ತು ಎಲಿಯ ಪ್ರವಾದಿಯೇ ಸ್ವರ್ಗಕ್ಕೆ ಹೋಗಿರಬೇಕಾದರೆ ಖಂಡಿತವಾಗಿಯೂ ಮಾತೆ ಮರಿಯಮ್ಮ ಕೂಡ ಸ್ವರ್ಗಕ್ಕೆ ಹೋದರು. ದೇವರು ಆಕೆಯನ್ನು ಸ್ವರ್ಗಕ್ಕೆ ಎತ್ತಿಕೊಂಡರು ಎಂಬ ಅಂಶವನ್ನು ಇವರು ತಿಳಿಸ್ತಾರೆ. ಪ್ರಿಯರೇ, ಈ ಹಬ್ಬ ನಮಗೆ ನೀಡುವ ಸಂದೇಶವೇನೆಂದರೆ, ಈ ಹಬ್ಬ ನಮಗೆ ಒಂದು ಭರವಸೆಯನ್ನು ನೀಡುತ್ತಾ ಇದೆ. ನಾವು ಕೂಡ ಸ್ವರ್ಗಕ್ಕೆ ಬಾಧ್ಯಸ್ಥರು. ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಭಾಗಿಗಳಾಗುತ್ತೇವೆ. ಮಾತೆ ಮರಿಯಳಂತೆ ಒಂದು ದಿನ ನಾವು ಕೂಡ ಸ್ವರ್ಗದ ನಿವಾಸಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುತ್ತೇವೆ. ಯಾವಾಗ ನಾವು ಪಾಪ ಮುಕ್ತರಾಗಿ ಜೀವನವನ್ನು ಮಾಡಿದಾಗ, ನಾವು ಪರಿಶುದ್ಧರಾಗಿ ಜೀವನವನ್ನು ಮಾಡಿದಾಗ. ಮಾತೆ ಮರಿಯಮ್ಮನವರಿಗೆ ದೇವರು ನೀಡಿದ ಶ್ರೇಷ್ಠ ಕೊಡುಗೆ ಇದು. ಆಕೆಯ ಸಮರ್ಪಣಾ ಬದುಕಿಗೆ, ಆಕೆಯ ಪರಿಶುದ್ಧತೆಗೆ ದೇವರು ಆಕೆಗೆ ನೀಡಿದ ಪ್ರತಿಫಲ ಸ್ವರ್ಗ ಸ್ವೀಕೃತ ಹಬ್ಬ. ಮತ್ತು ಈ ಹಬ್ಬ ನಮಗೆ ನೀಡುವ ಮತ್ತೊಂದು ಅಂಶವೇನೆಂದರೆ ನಮ್ಮ ಸಂಪೂರ್ಣ ಬಿಡುಗಡೆ. ಪಾಪಕ್ಕೆ ದಾಸರಾಗಿದ್ದ ನಮ್ಮನ್ನು ಪ್ರಭು ಕ್ರಿಸ್ತರು ಪಾಪದಿಂದ ಬಿಡುಗಡೆಗೊಳಿಸಿದ್ದಾರೆ. ಮಾತೆ ಮರಿಯಮ್ಮ ಪಾಪದಿಂದ ಬಿಡುಗಡೆ ಹೊಂದಿದವರು, ಪಾಪದ ದಾಸರಾಗಲಿಲ್ಲ ಅವರು. ಹಾಗಾಗಿ ನಾವು ಕೂಡ ಮಾತೆ ಮರಿಯಳಂತೆ ಪಾಪದಿಂದ ವಿಮೋಚಕರಾಗಬೇಕು. ಆ ಪಾಪದಿಂದ ನಾವು ಹೊರಬರಬೇಕು. ಪಾಪಕ್ಕೆ ದಾಸರಾಗದೆ ನಾವು ಮಾತೆಯಂತೆ ಬದುಕಬೇಕು ಎಂದು. ಹಾಗಾಗಿ ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಮಾತೆ ಮರಿಯಳ ವಿಧೇಯತೆ, ವಿಶ್ವಾಸ, ಪರಿಶುದ್ಧ ಬದುಕು ನಮ್ಮದಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.